ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಮಾತಾಡೋಕೆ ಹೊರಟಿರೋ ವಿಷಯ ಆ ವೃಶ್ಚಿಕ ರಾಶಿಯ ದೈವಿಕ ಪರಿವರ್ತನೆ ಮತ್ತು ಸಮೃದ್ಧಿಯ ಚಿಹ್ನೆಗಳು ಅನ್ನೋ ಒಂದು ವಿಶ್ಲೇಷಣೆ. ಹೌದು. ಇದರಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಪುರಾಣಗಳು ಬರೀ ಕಥೆಗಳಲ್ಲ, ಅವು ನಮ್ಮ ಜೀವನಕ್ಕೆ ದಾರಿದೀಪಗಳು ಅಂತ. ಖಂಡಿತ. ಅದರಲ್ಲೂ ಶ್ರೀಕೃಷ್ಣನೇ ನಾರದರಿಗೆ ಹೇಳಿದ ಕೆಲವು ರಹಸ್ಯಗಳನ್ನ ಇದು ಆಧರಿಸಿದೆ. ಅಂದ್ರೆ ಅದೃಷ್ಟ ಬರೋ ಮುಂಚೆ ನಮಗೆ ಕೆಲವು ಸಿಗ್ನಲ್ಸ್ ಸಿಗುತ್ತೆ ಅನ್ನೋದು ಇದರ ಮೂಲ. ಈ ಚರ್ಚೆಯ ವಿಶೇಷತೆ ಅಂದ್ರೆ ಇದು ನಿರ್ದಿಷ್ಟವಾಗಿ ವೃಶ್ಚಿಕ ರಾಶಿಯವರ ಮೇಲೆ ಫೋಕಸ್ ಮಾಡುತ್ತೆ. ಅವರ ಆಳವಾದ ಸ್ವಭಾವ ಮತ್ತೆ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗೋಕೆ ಮುಂಚೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಲಿದ್ದೇವೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಸ್ಪಷ್ಟವಾಗಿದೆ. ಈ ಮೂಲದ ಆಧಾರದ ಮೇಲೆ ವೃಶ್ಚಿಕ ರಾಶಿಯವರ ವಿಶಿಷ್ಟ ವ್ಯಕ್ತಿತ್ವ, ಅವರು ಅನುಭವಿಸಿದ ಕಷ್ಟಗಳು ಮತ್ತೆ ಅವರ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯ ಶುರುವಾಗೋ ಮುಂಚೆ ಕಾಣಿಸಿಕೊಳ್ಳೋ ಆ 9 ದೈವಿಕ ಗುಣಗಳ ಬಗ್ಗೆ ಆಳವಾಗಿ ಚರ್ಚಿಸೋಣ. ಖಂಡಿತ, ಶುರು ಮಾಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ವೃಶ್ಚಿಕ ರಾಶಿಯವರ ಮೂಲ ಸ್ವಭಾವ ಹೇಗಿರುತ್ತೆ? ಮೂಲದಲ್ಲಿ ಹೇಳಿರೋ ಹಾಗೆ ಇದು ರಾಶಿಚಕ್ರದಲ್ಲಿ 8ನೇ ಸ್ಥಾನ. ಇದನ್ನ ಪರಿವರ್ತನೆ, ನಿಗೂಢತೆ, ಪುನರ್ಜನ್ಮದ ಸಂಕೇತ ಅಂತಾರೆ. ಹೌದು. ಅವರನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹಿಮಾಲಯ ಹತ್ತದ ಹಾಗೆ ಅಂತಾರಲ್ಲ, ಆ ಥರ. ಅಷ್ಟು ಕಷ್ಟನಾ? ಹೌದು. ಯಾಕಂದ್ರೆ ಆ 8ನೇ ಸ್ಥಾನ ಅನ್ನೋದ್ರಲ್ಲೇ ಒಂದು ದೊಡ್ಡ ಅರ್ಥ ಇದೆ. ಜ್ಯೋತಿಷ್ಯದಲ್ಲಿ 8ನೇ ಮನೆ ಅಂದ್ರೆ ಅದು ಸಾವು, ರಹಸ್ಯ, ದೊಡ್ಡ ಟ್ರಾನ್ಸ್ಫರ್ಮೇಷನ್. ಸೊ ಅದಕ್ಕೆ ಈ ರಾಶಿಯನ್ನ ಪುನರ್ಜನ್ಮದ ಸಂಕೇತ ಅಂತ ಕರೆಯೋದು. ಓ, ಅಂದ್ರೆ ಹಳೆಯದನ್ನ ಬಿಟ್ಟು ಹೊಸದಾಗಿ ಹುಟ್ಟೋದು. ಎಕ್ಸಾಕ್ಟ್ಲಿ. ಫಿನಿಕ್ಸ್ ಪಕ್ಷಿ ಇದ್ದಾಗೆ. ಇದು ಜಲತತ್ವದ ರಾಶಿಯಾಗಿರೋದ್ರಿಂದ ಇವರ ಭಾವನೆಗಳು ಸಾಗರದಷ್ಟು ಆಳ. ಮೇಲೆ ನೋಡೋಕೆ ಶಾಂತವಾಗಿ ಕಾಣ್ತಾರೆ, ಆದ್ರೆ ಹೊರಗೆ ನಿರಂತರ ಯೋಚನೆಗಳ ಅಲೆಗಳು. ಅದಕ್ಕೆ ಅಲ್ವಾ ಅವರ ವ್ಯಕ್ತಿತ್ವದಲ್ಲಿ ಒಂದು ದ್ವಂದ್ವ ಕಾಡಿಸೋದು? ಹೊರಗಿನಿಂದ ನೋಡಿದ್ರೆ ಇವರಿಗೆ ಫೀಲಿಂಗ್ಸೇ ಇಲ್ಲೋವೇನೋ ಅನಿಸ್ಬಿಡುತ್ತೆ. ನಿಜ. ಆದ್ರೆ ಒಳಗೊಳಗೆ ಅಷ್ಟೇ ಸೂಕ್ಷ್ಮ ಜೀವಿಗಳು. ಮೂಲದಲ್ಲಿ ಚೇಳಿನ ಹೋಲಿಕೆ ಕೊಟ್ಟಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಹೌದು, ಚೇಳು ಸುಮ್ನೆ ತನ್ನ ಪಾಡಿಗೆ ತಾನಿರುತ್ತೆ. ಯಾರ್ ಜೋಲಿಗೂ ಹೋಗಲ್ಲ. ಆದ್ರೆ ಅದಕ್ಕೆ ಅಪಾಯ ಬಂತು. ಯಾರಾದ್ರೂ ಕೆಣಕಿದ್ರು ಅಂದ್ರೆ ತನ್ನ ಪೂರ್ತಿ ಶಕ್ತಿ ಹಾಕಿ ಕುಟುಕುತ್ತೆ. ವೃಶ್ಚಿಕ ರಾಶಿಯವರು ಅಷ್ಟೇ. ಅಂದ್ರೆ ವಿವಾದಗಳಿಂದ ದೂರ ಇರ್ತಾರೆ, ಆದ್ರೆ ತಮಗೆ ಅನ್ಯಾಯ ಆದ್ರೆ ಅಥವಾ ಮೋಸ ಆದ್ರೆ ಅದನ್ನ ಯಾವತ್ತಿಗೂ ಮರೆಯಲ್ಲ. ಆ ನೋವನ್ನ ಮರೆಯದಿರೋದು ಅವರ ವೀಕ್ನೆಸ್ ಅಲ್ಲ, ಅದೊಂದು ರೀತಿ ಪ್ರೊಟೆಕ್ಷನ್ ಮೆಕ್ಯಾನಿಸಮ್, ರಕ್ಷಣಾ ತಂತ್ರ. ಇದು ಸರಿ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಜನ ಅವರನ್ನ ಅಹಂಕಾರಿಗಳು ಅಂತ ತಪ್ಪು ತಿಳ್ಕೊಳ್ತಾರೆ. ಹೌದು. ಆದ್ರೆ ಅದು ಅಹಂಕಾರ ಅಲ್ಲ. ಹಿಂದೆ ಅನುಭವಿಸಿದ ನೋವಿನಿಂದಾಗಿ ತಮ್ಮ ಸುತ್ತ ಒಂದು ಅದೃಶ್ಯ ಕೋಟೆ ಕಟ್ಕೊಂಡಿರ್ತಾರೆ ಅಷ್ಟೇ. ತಮ್ಮ ದೌರ್ಬಲ್ಯವನ್ನ ತೋರಿಸಿದ್ರೆ ಮತ್ತೆ ನೋವಾಗುತ್ತೆ ಅನ್ನೋ ಭಯ. ಹಾಗಾಗಿ ಅವರನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ಆದ್ರೆ ಒಮ್ಮೆ ಅವರ ನಂಬಿಕೆ ಗಳಿಸಿದ್ರೆ ಅವರಿಗಿಂತ ಒಳ್ಳೆ ಫ್ರೆಂಡ್ ಸಿಗೋದು ಕಷ್ಟ. ಇಷ್ಟು ತೀವ್ರವಾದ ವ್ಯಕ್ತಿತ್ವ ಇದ್ದಾಗ ಅವರ ಜೀವನದ ದಾರಿ ಸುಲಭವಾಗಿರಲು ಸಾಧ್ಯವೇ ಇಲ್ಲ. ಮೂಲದಲ್ಲಿ ಹೇಳಿದ ಹಾಗೆ ಅವರ ಪ್ರಯಾಣ ಹೂವಿನ ಹಾಸಿಗೆ ಅಲ್ಲ, ಬೆಂಕಿಯ ಮೇಲಿನ ನಡಿಗೆ. ಹೌದು. ಅವರ ಕಷ್ಟಗಳನ್ನ ತುಂಬಾ ವಿವರವಾಗಿ ಹೇಳಲಾಗಿದೆ. ಮೊದಲನೇದಾಗಿ ಆರ್ಥಿಕ ಸಮಸ್ಯೆಗಳು. ಕಷ್ಟಪಟ್ಟು ದುಡಿದ ದುಡ್ಡು ಅನಿರೀಕ್ಷಿತವಾಗಿ ಖರ್ಚಾಗಿರುತ್ತೆ. ಬಿಸ್ನೆಸ್ನಲ್ಲಿದ್ರೆ ಮೋಸ ಆಗೋದು. ಹೌದು. ನಂಬಿದ ಪಾಲುದಾರರಿಂದ ಮೋಸ. ಕೆಲಸದಲ್ಲಿದ್ರೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರಲ್ಲ. ಸಾಲದ ಹೊರೆ, ಹೀಗೆ. ಆದ್ರೆ ಹಣದ ನಷ್ಟಕ್ಕಿಂತ ಅವರಿಗೆ ಹೆಚ್ಚು ನೋವು ಕೊಡೋದು ಸಂಬಂಧಗಳಲ್ಲಿ ಹಾಕೋ ನಂಬಿಕೆ ದ್ರೋಹ ಅಲ್ವಾ? ಯಾಕಂದ್ರೆ ಅವರು ನಂಬಿಕೆಗೆ ಹೆಚ್ಚು ಬೆಲೆ ಕೊಡ್ತಾರೆ. ಖಂಡಿತ. ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದಾಗ ಆ ನೋವಿನಿಂದ ಹೊರಬರೋದು ಅವರಿಗೆ ತುಂಬಾ ಕಷ್ಟ. ಆ ಗಾಯ ಜೀವನಪೂರ್ತಿ ಅವರ ಜೊತೆ ಇರುತ್ತೆ. ಕುಟುಂಬದಲ್ಲೂ ಅಷ್ಟೇ. ಅವರ ಮಾತು ನೇರ, ನಿಷ್ಠುರ. ಸತ್ಯವನ್ನ ಮುಖಕ್ಕೆ ಹೊಡಲಾಗಿ ಹೇಳ್ತಾರೆ. ಅದು ಅವರ ಪ್ರಾಮಾಣಿಕತೆ. ಆದರೆ ಅದು ಸೊಕ್ಕು ಅಂತ ಬೇರೆಯವರಿಗೆ ಅನಿಸುತ್ತೆ. ಹೌದು. ಇದರಿಂದ ಕುಟುಂಬದಲ್ಲೇ ತಪ್ಪು ತಿಳುವಳಿಕೆಗಳು, ಕಮ್ಯುನಿಕೇಷನ್ ಗ್ಯಾಪ್. ಅವರು ತಮ್ಮ ಪ್ರೀತಿಯನ್ನ ಮಾತಲ್ಲಿ ಹೇಳಲ್ಲ, ಕಷ್ಟದ ಸಮಯದಲ್ಲಿ ಜೊತೆ ನಿಂತು ತೋರಿಸ್ತಾರೆ. ಆದ್ರೆ ಈ ಅಂತರದಿಂದ ಅವರು ತಮ್ಮ ಮನೆಯಲ್ಲೇ ಒಂಟಿಯಾಗ್ತಾರೆ. ಈ ಎಲ್ಲ ಮೆಂಟಲ್ ಪ್ರೆಷರ್ ಅವರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಲ್ವಾ? ಖಂಡಿತ. ಭಾವನೆಗಳನ್ನ ಒಳಗೆ ಇಟ್ಕೊಂಡು ಆತಂಕ, ನಿದ್ರೆ ಇಲ್ದಿರೋದು, ಜೀರ್ಣಕ್ರಿಯೆ ಸಮಸ್ಯೆಗಳು ಇವೆಲ್ಲ ಕಾಡುತ್ತಿರ್ತವೆ. ಆದ್ರೂ ತಮ್ಮ ನೋವನ್ನ ಯಾರಿಗೂ ತೋರಿಸಲ್ಲ. ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವರ ಜೀವನ ಒಂದು ನಿರಂತರ ಪರೀಕ್ಷೆ ಇದ್ದಾಗೆ. ಪ್ರತಿಯೊಂದು ಹಂತದಲ್ಲೂ ಅವರ ತಾಳ್ಮೆ, ಶಕ್ತಿ ಎಲ್ಲವನ್ನೂ ಪರೀಕ್ಷೆ ಮಾಡಲಾಗುತ್ತೆ. ಆದರೆ ಈ ಕಷ್ಟಗಳೇ ಅವರನ್ನ ಉಕ್ಕಿನಂತೆ ಗಟ್ಟಿ ಮಾಡುತ್ತೆ. ಅಂದ್ರೆ
ಅವರು ಅನುಭವಿಸಿದ ಕಷ್ಟಗಳು ವ್ಯರ್ಥ ಅಲ್ಲ, ಬದಲಿಗೆ ಮುಂದೆ ಬರುವ ಒಂದು ದೊಡ್ಡ ಬದಲಾವಣೆಗೆ ಅವರನ್ನ ಸಿದ್ಧ ಮಾಡುತ್ತೆ. ಎಕ್ಸಾಕ್ಟ್ಲಿ. ಸರಿ, ಈಗ ನಮ್ಮ ಚರ್ಚೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಈ ಕಠಿಣ ಪರೀಕ್ಷೆಗಳೆಲ್ಲ ಮುಗಿದು ಜೀವನದಲ್ಲಿ ಒಂದು ಒಳ್ಳೆ ಕಾಲ, ಸುವರ್ಣ ಅಧ್ಯಾಯ ಶುರುವಾಗೋ ಮುಂಚೆ ವ್ಯಕ್ತಿಯಲ್ಲಿ 9 ಮಹಾನ್ ಗುಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ಮೂಲ ಹೇಳುತ್ತೆ. ಹೌದು, ಇವನ್ನೇ ದೈವಿಕ ಸಂಕೇತಗಳು ಅಂತ ಕರೆಯೋದು. ಇವು ಕೇವಲ ಗುಣಗಳಲ್ಲ, ಅವರ ಆಂತರಿಕ ಪರಿವರ್ತನೆಯ ದ್ಯೋತಕಗಳು. ಓ, ಈ 9 ಗುಣಗಳನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ 3 ಹಂತಗಳಾಗಿ ವಿಂಗಡಿಸಬಹುದು. ಸರಿ, ಹೇಗೆ? ಮೊದಲನೆಯದ್ದು ಆಂತರಿಕ ಪರಿವರ್ತನೆ, ಎರಡನೆಯದ್ದು ಕಾರ್ಯರೂಪಕ್ಕೆ ಬಂದ ಬದಲಾವಣೆ ಮತ್ತು ಮೂರನೆಯದ್ದು ಆಧ್ಯಾತ್ಮಿಕ ಉನ್ನತಿ. ವಾವ್, ಇದು ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಮೊದಲ ಹಂತ ಆಂತರಿಕ ಪರಿವರ್ತನೆ ಬಗ್ಗೆ ಮಾತಾಡೋಣ. ಇದರಲ್ಲಿ ಯಾವ ಗುಣಗಳು ಬರುತ್ತೆ? ಇದರಲ್ಲಿ 3 ಮುಖ್ಯ ಗುಣಗಳು. ಮೊದಲನೆಯದ್ದು ತಪ್ಪುಗಳನ್ನು ಒಪ್ಪಿಕೊಳ್ಳೋದು. ಮೊದಲು ಏನಾದ್ರೂ ತಪ್ಪಾದ್ರೆ ಬೇರೆಯವ್ರನ್ನ ದೂಷ್ತಾ ಇದ್ರು, ಯಾಕಂದ್ರೆ ತಪ್ಪು ಒಪ್ಕೊಂಡ್ರೆ ತಾನು ವೀಕ್ ಅಂತ ಅನ್ಕೋತಾರೆ ಅನ್ನೋ ಭಯ. ಆದ್ರೆ ಈಗ ಹೌದು, ಇದು ನನ್ನಿಂದಾದ ತಪ್ಪು, ನಾನೇ ಸರಿ ಮಾಡ್ತೀನಿ ಅನ್ನೋ ಧೈರ್ಯ ಬರುತ್ತೆ. ಇದು ತುಂಬಾ ದೊಡ್ಡ ಬದಲಾವಣೆ, ಯಾಕಂದ್ರೆ ಅವ್ರು ತಮ್ಮ ಸುತ್ತ ಒಂದು ಕೋಟೆ ಕಟ್ಟಿರ್ತಾರೆ ಅಂದ್ವಲ್ಲ. ಹೌದು. ತಮ್ಮ ತಪ್ಪನ್ನ ಒಪ್ಕೊಳ್ಳೋದು ಅಂದ್ರೆ ಆ ಕೋಟೆಯ ಬಾಗಿಲನ್ನ ತಾವೇ ತೆಗೆದ ಹಾಗೆ. ಖಂಡಿತ. ಅವರಲ್ಲಿನ ಅಹಂಕರಗಿ ಆತ್ಮವಿಮರ್ಶೆ ಶುರುವಾಗಿದೆ ಅನ್ನೋದರ ಸಂಕೇತ ಇದು. ಎರಡನೇ ಗುಣ ವಿನಮ್ರತೆ, ಹ್ಯುಮಿಲಿಟಿ. ಹೌದು. ಎಷ್ಟೇ ಜ್ಞಾನ, ಸಂಪತ್ತು, ಅಧಿಕಾರ ಬಂದ್ರೂ ನಾನೇ ಶ್ರೇಷ್ಠ ಅನ್ನೋ ಭಾವನೆ ಇರಲ್ಲ. ನಾನಿನ್ನೂ ಕಲಿಯೋದು ತುಂಬಾ ಇದೆ ಅನ್ನೋ ವಿನಯ ಬರುತ್ತೆ. ಮತ್ತೆ ಮೂರನೆಯದು ಆತ್ಮದ ಶುದ್ಧತೆ. ಇದು ಹೇಗೆ? ಇದು ದೇಹದ ಶುಚಿತ್ವ ಅಲ್ಲ, ಅವರ ಮಾತು, ಯೋಚನೆ, ನಡವಳಿಕೆಯಲ್ಲಿ ಒಂದು ಪವಿತ್ರತೆ ಬರುತ್ತೆ. ಅವರ ಜೊತೆ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲದೆ ಒಂದು ಪಾಸಿಟಿವ್ ಎನರ್ಜಿ, ಒಂದು ಶಾಂತಿ ಸಿಕ್ಕ ಹಾಗೆ ಆಗುತ್ತೆ. ಈ 3 ಗುಣಗಳು ಅವರೊಳಗಿನ ಕೋಟೆ ಕರಗಿದೆ ಅನ್ನೋದರ ಸೂಚನೆ. ಹೌದು. ಈಗ ಅವರು ಒಳಗಿನಿಂದ ಬದಲಾಗಿದ್ದಾರೆ. ಈ ಆಂತರಿಕ ಬದಲಾವಣೆ ಅವರ ಕೆಲಸಗಳಲ್ಲಿ ಕಾಣಿಸ್ಕೊಂಡು ಶುರುವಾಗುತ್ತೆ. ಅದೇ ನಮ್ಮ ಎರಡನೇ ಹಂತ, ಕಾರ್ಯರೂಪಕ್ಕೆ ಬಂದ ಬದಲಾವಣೆ. ಸರಿ, ಈ ಹಂತದ ಗುಣಗಳು ಯಾವುವು? ಇಲ್ಲೂ 3 ಮುಖ್ಯ ಗುಣಗಳಿವೆ. ಮೊದಲನೇದು ಸಹಾಯ ಮನೋಭಾವ. ಮೊದಲು ತಮ್ಮ ನೋವಿನಲ್ಲೇ ಮುಳುಗಿದ್ದವರು ಈಗ ಬೇರೆಯವರ ನೋವಿಗೆ ಸ್ಪಂದಿಸ್ತಾರೆ. ಅಗತ್ಯ ಇಡೋವರಿಗೆ, ಬಡವರಿಗೆ ಸಹಾಯ ಮಾಡ್ತಾರೆ. ಇದು ಒಂಥರ ವಿಪರ್ಯಾಸ ಅಲ್ವಾ? ಜೀವನದಲ್ಲಿ ಜಾಸ್ತಿ ನೋವು ತಿಂದವರೇ ಬೇರೆಯವರಿಗೆ ಹೆಚ್ಚು ಕರುಣೆ ತೋರಿಸ್ತಾರೆ. ನಿಜ, ಯಾಕಂದ್ರೆ ನೋವಿನ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಎರಡನೇ ಗುಣ ನಿಸ್ವಾರ್ಥ ಸೇವೆ. ಅಂದ್ರೆ ಅವ್ರಿಗೇನಾದ್ರೂ ವಿಶೇಷ ಜ್ಞಾನ ಅಥವಾ ಶಕ್ತಿ ಸಿಕ್ಕಿದ್ರೆ ಅದನ್ನ ತಮ್ಮ ಸ್ವಂತ ಲಾಭಕ್ಕೆ ಬಳಸಲ್ಲ, ಬದಲಿಗೆ ಸಮಾಜದ ಒಳ್ಳೆದಕ್ಕೆ ಬಳಸ್ತಾರೆ. ನಾನು ಕೇವಲ ಒಂದು ಮಾಧ್ಯಮ ಅಷ್ಟೇ ಅನ್ನೋ ಭಾವನೆ ಬರುತ್ತೆ. ಮತ್ತು ಮೂರನೇ ಗುಣ ದೃಢನಿಶ್ಚಯ. ಮೊದಲು ಅವರಲ್ಲಿದ್ದ ಹಠ, ಸಿಟ್ಟು ಈಗ ಒಂದು ದೃಢ ಸಂಕಲ್ಪ ಆಗಿ ಬದಲಾಗುತ್ತೆ. ಕೈಗೆತ್ತಿಕೊಂಡ ಒಳ್ಳೆ ಕೆಲಸದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಹಿಂಜರಿಯಲ್ಲ, ಸಿಂಹದ ಹಾಗೆ ಮುನ್ನುಗ್ಗಿ ಅದನ್ನ ಮುಗಿಸ್ತಾರೆ. ಓ, ಅಂದ್ರೆ ಅವರ ಮೂಲ ಸ್ವಭಾವದ ತೀವ್ರತೆ, ಆ ಇಂಟೆನ್ಸಿಟಿ ಹಾಗೆ ಇರುತ್ತೆ, ಆದ್ರೆ ಅದರ ಡೈರೆಕ್ಷನ್ ಬದಲಾಗತ್ತೆ. ಕರೆಕ್ಟ್. ಹಿಂದೆ ಅದು ರಕ್ಷಣೆಗಾಗಿ ಬಳಕೆಯಾಗ್ತಾ ಇತ್ತು, ಈಗ ಅದು ಕ್ರಿಯೇಷನ್ಗೆ ಬಳಕೆಯಾಗತ್ತೆ. ಇದು ನಮ್ಮನ್ನ ಮೂರನೇ ಬತ್ತು ಕೊನೆಯ ಹಂತಕ್ಕೆ ತರುತ್ತೆ, ಆಧ್ಯಾತ್ಮಿಕ ಉನ್ನತಿ. ಹೌದು, ಇದು ಅವರ ಪರಿವರ್ತನೆಯ ಕೊನೆಯ ಹಂತ. ಇಲ್ಲಿ ಅವರ ಕನೆಕ್ಷನ್ ಈ ಪ್ರಪಂಚವನ್ನ ಮೀರಿ ದೈವಿಕ ಶಕ್ತಿಯ ಜೊತೆ ಸ್ಥಾಪನೆಯಾಗತ್ತೆ. ಇದರ ಮೊದಲ ಗುಣ ದೈವಭಕ್ತಿ. ಪ್ರಾರ್ಥನೆ ಮಾಡೋದು ಆ ಥರದ್ದ? ಹೌದು. ದಿನದ ಆರಂಭ ಅಥವಾ ಅಂತ್ಯವನ್ನ ಪ್ರಾರ್ಥನೆಯೊಂದಿಗೆ ಮಾಡ್ತಾರೆ. ಸುಖ, ದುಃಖ ಎರಡರಲ್ಲೂ ದೇವರ ಲೀಲೆಯನ್ನ ಕಾಣ್ತಾರೆ. ಸಮಸ್ಯೆ ಬಂದಾಗ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸುವ ಶರಣಾಗತಿ ಭಾವ ಬರುತ್ತೆ. ಎರಡನೇ ಗುಣ ಸದಾಚಾರ ಮತ್ತು ಅಂತಃ ಪ್ರಜ್ಞೆ, ಅಂದ್ರೆ ಇಂಟ್ಯೂಷನ್. ಇದ್ರ ಬಗ್ಗೆ ಏನ್ ಹೇಳಲಾಗಿದೆ? ಸದಾಚಾರ ಅಂದ್ರೆ ಧರ್ಮದ ದಾರಿಯಲ್ಲಿ ನಡೆಯೋದು, ಯಾರಿಗೂ ಕೆಡುಕು ಬಯಸದೇ ಇರೋದು. ಇದರ ಜೊತೆಗೆ ಅವರಲ್ಲಿ ಒಂದು ಸ್ಟ್ರಾಂಗ್ ಇಂಟ್ಯೂಷನ್ ಪವರ್ ಬರುತ್ತೆ. ಓ, ಮುಂದೆ ಏನಾಗಬಹುದು, ಯಾರು ಸರಿ ಯಾರು ತಪ್ಪು ಅಂತ ಊಹಿಸೋ ಶಕ್ತಿ ಬೆಳೆಯುತ್ತೆ. ಮನಸ್ಸು ಶುದ್ಧವಾಗಿದ್ದಾಗ ಈ ತರದ ಸೂಚನೆಗಳು ಸಿಗುತ್ತೆ ಅಂತಾರೆ. ಮತ್ತು ಕೊನೆಯ 9ನೇ ಗುಣ ಬ್ರಹ್ಮ ಮುಹೂರ್ತದ ಮಹತ್ವ. ಇದರ ಬಗ್ಗೆ ಸ್ವಲ್ಪ ಹೇಳಿ. ಬ್ರಹ್ಮ ಮುಹೂರ್ತ ಅಂದ್ರೆ ಸೂರ್ಯೋದಯಕ್ಕಿಂತ ಸುಮಾರು 1.5 ಗಂಟೆ ಮುಂಚಿನ ಸಮಯ. ನಮ್ಮ ಗ್ರಂಥಗಳ ಪ್ರಕಾರ ಇದು ದಿನದ ಅತ್ಯಂತ ಪವಿತ್ರ, ಪವರ್ಫುಲ್ ಟೈಮ್. ಆ ಸಮಯದಲ್ಲಿ ಎದ್ದು ಧ್ಯಾನ ಅಥವಾ ತಮ್ಮ ದಿನಚರಿಯನ್ನು ಶುರು ಮಾಡಿದ್ರೆ ಮನಸ್ಸು ದಿನವಿಡೀ ಶಾಂತವಾಗಿರುತ್ತೆ ಮತ್ತು ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಅಂತಾರೆ. ಈ ಅಭ್ಯಾಸ ಅವರಲ್ಲಿ ಸಹಜವಾಗಿ ಬಂದ್ರೆ
ಅದು ಅವರ ಆಧ್ಯಾತ್ಮಿಕ ಉನ್ನತಿಯ ಸ್ಪಷ್ಟ ಸಂಕೇತ. ಹಾಗಾದ್ರೆ ಈ 9 ಗುಣಗಳನ್ನ ಒಟ್ಟಾಗಿ ನೋಡಿದಾಗ ಇದು ಕೇವಲ ಒಂದು ಲಿಸ್ಟ್ ಅಲ್ಲ. ಬದಲಿಗೆ ಒಬ್ಬ ವ್ಯಕ್ತಿ ನೋವು, ಸಂಕಟದಿಂದ ಪವಿತ್ರನಾಗಿ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ ಏರುವ ಒಂದು ಸಂಪೂರ್ಣ ಪ್ರಕ್ರಿಯೆಯ ನೀಲನಕ್ಷೆ ಇದ್ದಾಗೆ. ಖಂಡಿತ. ದೇವರು ಇಷ್ಟು ದಿನ ಇಟ್ಟ ಕಠಿಣ ಪರೀಕ್ಷೆ ಮುಗಿತು, ಈಗ ರಿಸಲ್ಟ್ ಕೊಡೋ ಸಮಯ ಬಂತು ಅನ್ನೋದರ ದೈವಿಕ ಸೂಚನೆ ಇದು. ಅವರು ಅನುಭವಿಸಿದ ಪ್ರತಿಯೊಂದು ನೋವು, ಅವರ ಕರ್ಮದ ಕಲ್ಮಶಗಳನ್ನು ತೊಳೆದು ಅವರನ್ನ ಈ ಹೊಸ ಹಂತಕ್ಕೆ ಸಿದ್ಧ ಮಾಡಿದೆ ಅನ್ನೋದರ ಸಂಕೇತ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ವೃಶ್ಚಿಕ ರಾಶಿಯವರ ನಿಗೂಢ ಸ್ವಭಾವ, ಅವರು ಬೆಂಕಿಯ ಮೇಲೆ ನಡೆದ ಹಾಗೆ ಅನುಭವಿಸಿದ ಕಷ್ಟಗಳು ಮತ್ತು ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಸೂಚಿಸೋ ಆ 9 ದೈವಿಕ ಚಿಹ್ನೆಗಳ ಬಗ್ಗೆ ನಾವು ಆಳವಾಗಿ ವಿಶ್ಲೇಷಿಸಿದ್ದೇವೆ. ಹೌದು. ಈ ಮೂಲದ ಮುಖ್ಯ ಸಂದೇಶ ಏನಂದ್ರೆ, ಜೀವನದಲ್ಲಿ ಬರೋ ಕಷ್ಟಗಳು ಯಾವತ್ತೂ ವ್ಯರ್ಥ ಅಲ್ಲ. ಅವು ನಮ್ಮ ಆತ್ಮವನ್ನ ಶುದ್ಧೀಕರಿಸಿ ನಮ್ಮನ್ನ ಇನ್ನಷ್ಟು ಬಲಪಡಿಸಲು ಬರುತ್ತೆ. ಈ 9 ಗುಣಗಳು ಕಾಣಿಸ್ಕೊಂಡ್ರೆ ಆ ಪರೀಕ್ಷೆ ಮುಗಿದು ಜೀವನದಲ್ಲಿ ಸಮೃದ್ಧಿಯ ಹೊಸ ಅಧ್ಯಾಯ ಶುರುವಾಗಲಿದೆ ಅನ್ನೋದರ ಸೂಚನೆ. ಕೊನೆಯದಾಗಿ ಆಲೋಚಿಸಲು ಇಲ್ಲೊಂದು ವಿಷಯವಿದೆ. ಈ ಗುಣಗಳು ಕೆಲವರಲ್ಲಿ ಹುಟ್ಟಿನಿಂದ ಬಂದರೂ ಪ್ರಯತ್ನದಿಂದ ಯಾರೂ ಬೇಕಾದರೂ ಅಳವಡಿಸಿಕೊಳ್ಳಬಹುದು ಅಂತ ಮೂಲ ಹೇಳುತ್ತೆ. ಇದು ಒಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಈ ಚಿಹ್ನೆಗಳು ಕೇವಲ ಅದೃಷ್ಟ ಬರೋದರ ಮುನ್ಸೂಚನೆಗಳೇ, ಅಥವಾ ಈ ಗುಣಗಳನ್ನ ಬೆಳೆಸಿಕೊಳ್ಳೋದೇ ಅದೃಷ್ಟವನ್ನ ಸೃಷ್ಟಿಸುವ ಮಾರ್ಗವೇ? ವಿನಮ್ರತೆ, ದೃಢತೆ, ಕರುಣೆ ಇವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದೇ ನಮ್ಮ ರಾಶಿ ಯಾವುದೇ ಇರಲಿ ಒಂದು ಉತ್ತಮ ಅರ್ಥಪೂರ್ಣ ಜೀವನಕ್ಕೆ ನಿಜವಾದ ದಾರಿದೀಪವೇ?